ಇವತ್ತು ಬೆಳಿಗ್ಗೆ ಎದ್ದು ಹೊರಟಾಗ ಇವತ್ತು ನಾನು ಎಸ್ ಸೂಪರ್, ನಾನು ಇವತ್ತು ದುಡ್ಡು ಮಾಡ್ಕೊಂಡ್ ಬರ್ತೀನಿ, ನಾನು ಇದೇ ಪ್ಲಾನ್ ಅಲ್ಲಿ ಹೋಗ್ತೀನಿ, ಇದೇ ನನ್ನ ಎಕ್ಸಿಕ್ಯೂಷನ್, ಇಲ್ಲಿ ನನ್ನ ಎಂಟ್ರಿ, ಇಲ್ಲಿ ನನ್ನ ಸ್ಟಾಪ್ ಲಾಸ್ ಅನ್ನು ನೀವು ಪ್ರೀ ಪ್ಲಾನ್ ಮಾಡ್ಕೊಂಡು ಹೋಗಿದ್ರೆ ನಾವಕ್ಕೆ ಏರುದಿಲ್ಲ, ಮೂರಕ್ಕೆ ಇಳಿಯೋದಿಲ್ಲ, ನಾವು ಅಲ್ಲೇ ಇರ್ತೀವಿ ಸರ್. ಏನ್ ಕಾರಣ ಅಂತ ಗೊತ್ತಿಲ್ಲ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಚ್ ಟ್ರೇಡರ್ಗೆ ಸ್ವಾಗತ. ನಾನು ಶ್ರೀನಾಥ್. ಓಕೆ, ಇವತ್ತು ನಾವು ಏನ್ ಕಲೀಲಿಕ್ಕಿದೀವಿ ಅಂದ್ರೆ ನಾವು ಇನ್ನು ಸ್ವಲ್ಪ ಡೀಪ್ ಆಗಿ ನಮ್ಮ ಅಷ್ಟಲಕ್ಷ್ಮಿ ಸೂತ್ರದಲ್ಲಿ ನಾವು ಏನ್ ಹೇಳಿದ್ವೋ ಅದನ್ನ ಡಿಕೋಡಿಂಗ್ ಮಾಡ್ತಾ ಇದೀವಿ. ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತಾ ಇದ್ವಿ ನಿಮಗೆ. ಸೊ ಅದೇನಾಯ್ತು, ಲಾಸ್ಟ್ ನಾವು ವಿಡಿಯೋದಲ್ಲಿ ನಾವು ಕಲ್ತಿದ್ವಿ ಏನಂದ್ರೆ ನಮ್ಮ ಫೀಲಿಂಗ್ ನಮ್ಮ ರಿಸಲ್ಟ್ ತಂದು ಕೊಡುತ್ತೆ ಅಂತ. ನಾವು ಏನ್ ಫೀಲ್ ಮಾಡ್ತೀವಿ ಅದು ನಮ್ಮ ರಿಸಲ್ಟ್ ಆಗಿರುತ್ತೆ. ಈಗ ನಾವೀಗ ಜನರಲ್ ಆಗಿ ಎಲ್ಲರೂ ಹೇಳ್ತಾ ಇರ್ತೀವಿ, ಸರ್ ನಾವ್ ಏನಂದ್ರೆ 6ಕ್ಕೆ ಏರುದಿಲ್ಲ, 3ಕ್ಕೆ ಇಳಿಯೋದಿಲ್ಲ, ನಾವು ಅಲ್ಲೇ ಇರ್ತೀವಿ ಸರ್. ಏನ್ ಕಾರಣ ಅಂತ ಗೊತ್ತಿಲ್ಲ. ಇವತ್ತು 20,000 ಆಯ್ತು ಅಂತ ಖುಷಿಲಿದ್ದೆ ಸರ್, ನೆಕ್ಸ್ಟ್ ಡೇ 30,000 ರೂಪಾಯಿ ಹೋಯ್ತು ಸರ್. ಸೊ ಇದಕ್ಕೆ ಕಾರಣ ಏನು? ಕಾರಣ ಅದೇ ಮಾರ್ಕೆಟ್, ಅದೇ ಸ್ಟ್ರಾಟಜಿ, ಅದೇ ಮೆಥಡಾಲಜಿ, ಎವ್ರಿಥಿಂಗ್ ಇಸ್ ಸೇಮ್. ಬಟ್ ಯಾಕೆ ಈ ಬದಲಾವಣೆ ಯಾಕೆ ಅಂತ ಹೇಳಿದ್ರೆ ಇಟ್ ಇಸ್ ಎವ್ರಿಥಿಂಗ್ ಇನ್ ಅವರ್ ಮೈಂಡ್. ಸೊ ನಮ್ಮ ಬ್ರೈನ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ, ನಮ್ಮ ಥಾಟ್ ಪ್ರೊಸೆಸ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಾವು ಅದನ್ನ ಲ್ಯಾಗ್ ಆಗ್ತಾ ಹೋಗ್ತೀವಿ. ಸೊ ನಾನು ಇವತ್ತು ಅದೇ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಿಮಗೆ ಇಂಥ ಸೀರೀಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಸೊ ಈಗ ನಾವು ಮೇನ್ ಟಾಪಿಕ್ ಏನ್ ಮಾತಾಡ್ತಿದೀವಿ ಅಂದ್ರೆ ಥಾಟ್ ಪ್ರೊಸೆಸ್. ನೋಡಿ, ಎಲ್ಲ ಆಗೋದು ನಮ್ಮ ಚಿಂತನೆ ಕರೆಕ್ಟ್ ಆಗಿದ್ರೆ ನಾವು ಆಟೋಮೆಟಿಕ್ ಆಗಿ ಸಕ್ಸಸ್ ಆಗೇ ಆಗ್ತೀವಿ. ಸೊ ವೇರ್ ಯುವರ್ ಥಾಟ್ ಗೋಸ್ ದ ಎನರ್ಜಿ ಫಾಲೋಸ್ ಅಂತಾರೆ. ಅಂದ್ರೆ ನಿಮ್ಮ ಥಾಟ್ ಎಲ್ಲಿ ಹೋಗುತ್ತೋ ಎನರ್ಜಿ ಅಲ್ಲಿಗೆ ಹೋಗುತ್ತೆ. ನಾವು ಕೆಟ್ಟದ ಆಲೋಚನೆ ಮಾಡಿದ್ರೆ ಎನರ್ಜಿ ಅಲ್ಲಿಗೆ ಹೋಗುತ್ತೆ, ಕರೆಕ್ಟ್ ಅಲ್ಲ? ನಾವು ಪಾಸಿಟಿವ್ ಥಿಂಕ್ ಮಾಡಿದ್ರೆ ನಮ್ಮ ಎನರ್ಜಿ ಪಾಸಿಟಿವ್ ಕಡೆಗೆ ಹೋಗುತ್ತೆ. ಸೊ ಎಲ್ಲ ಆಗ್ತಿರೋದು ಪ್ರಾಬ್ಲಮ್ ಎಲ್ಲಿಂದ? ನಮ್ಮ ಥಾಟ್ ಪ್ರೊಸೆಸ್ ಇಂದ. ಸೊ ವಾಟ್ ಯು ಥಿಂಕ್ ಸೊ ಯು ರೀಪ್ ಅಂತ ಹೇಳಿದ್ದಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಏನಂತ ಹೇಳಿದ್ರೆ ನಾವು ಏನ್ ಥಿಂಕ್ ಮಾಡ್ತೀವಿ ಅದನ್ನೇ ನಾವು ತಗೊಳ್ತೀವಿ ಅಂತ. ಅದನ್ನ ನಾವು ಸಂಸ್ಕೃತದಲ್ಲಿ ತಗೊಂಡಾಗ ಯದ್ಭಾವಂ ತದ್ಭವತಿ ಅಂತ ಹೇಳಿದ್ದಾರೆ. ನಾವು ಏನು ಥಿಂಕಿಂಗ್ ಮಾಡ್ತೀವಿ ಅದನ್ನೇ ನಾವು ರೀಪ್ ಮಾಡ್ತೀವಿ ಅಂತ. ಸರ್ ಸುಮ್ಮನೆ ಇರಿ ಸರ್, ನಾವೆಲ್ಲ ಕರೆಕ್ಟ್ ಆಗಿ ಥಿಂಕ್ ಮಾಡ್ತೇವೆ. ದುಡ್ಡು ಮಾಡ್ಬೇಕಂದ್ರೆ ನಾವೇನು ಹಾಳಾಗ್ಲಿ ಥಿಂಕ್ ಮಾಡ್ತೀವ, ಲಾಸ್ ಆಗ್ಲಿ ಥಿಂಕ್ ಮಾಡ್ತೀವ ಅಂತ ಹೇಳ್ತೀವಿ. ಬಟ್ ನಮ್ಮ ಆಟಿಟ್ಯೂಡ್, ನಮ್ಮ ಬಿಹೇವಿಯರ್ ಅದನ್ನೇ ಮಾಡಿಸ್ತಾ ಇರುತ್ತೆ. ನಮ್ಮ ಥಾಟ್ ಕರೆಕ್ಟ್ ಆಗಿ ಬರ್ತಾನೆ ಇರಲ್ಲ. ಸೊ ಥಾಟ್ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂತ ಹೇಳಿದಾಗ ಆಟೋಮೆಟಿಕ್ ಆಗಿ ನಾವು ಹಿಂದೆನೆ ಹೋಗ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಮುಂದೆ ತಗೊಂಡು ಹೋಗೋದು ಬಹಳ ಕಷ್ಟ ಆಗುತ್ತೆ. ಸೊ ಇದನ್ನು ನಿಮ್ಗೆ ಕೆಲವು ಎಕ್ಸಾಂಪಲ್ಸ್ ಮುಖಾಂತರ ತಿಳಿಸಿದಾಗ ನಿಮಗೆ ಹೌದಲ್ಲ ನಾನು ಈ ರೀತಿ ಮಾಡ್ತಾ ಇದ್ದೀನಲ್ಲ ಅಂತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ನೋಡಿ, ಯಾವ್ದೋ ಒಂದು ನೀವು ಸ್ಟ್ರಾಟಜಿ ಫಾಲೋ ಮಾಡ್ತಾ ಇರ್ತೀರಿ, ಯಾವ್ದಾರ ಆಗಿರ್ಬೋದು, ನೀವು ಎಲ್ಲಿಂದಾರ ಕಲ್ತಿರ್ಬೋದು, ಏನಾರ ಮಾಡಿರ್ಬೋದು, ಯಾವುದೇ ಇಂಡಿಕೇಟರ್ ಆಗಿರ್ಬೋದು, ಯಾವುದೇ ಇಂಡೈಸಿಸ್ ಆಗಿರ್ಬೋದು, ಲೈಕ್ ಬ್ಯಾಂಕ್ ನಿಫ್ಟಿ ಆಗಲಿ, ನಿಫ್ಟಿ ಆಗಲಿ, ಕ್ರೂಡ್ ಆಯಿಲ್ ಆಗಲಿ, ಗೋಲ್ಡ್ ಆಗಲಿ, ಯಾವ್ದಾದ್ರು ಆಗಲಿ, ಎನಿಥಿಂಗ್ ಇನ್ ದ ವರ್ಲ್ಡ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ದಾರು ಆಗಿರೋದು, ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇರಿ, ಅಥವಾ ನೀವು ಹೌಸ್ ವೈಫ್ ಆಗಿರಿ, ಅಥವಾ ನಿಮಗೆ ಯಾವುದೇ ಒಂದು ಸೆಕ್ಟರ್ ಅಲ್ಲಿ ಇದೆ, ನಿಮ್ಮ ಥಾಟ್ ಅಲ್ಲಿ ಫಸ್ಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಎದ್ದು ಹೊರಟಾಗ ಇವತ್ತು ನಾನು ಎಸ್ ಸೂಪರ್, ನಾನು ಇವತ್ತು ದುಡ್ಡು ಮಾಡ್ಕೊಂಡ್ ಬರ್ತೀನಿ, ನಾನು ಇದೇ ಪ್ಲಾನ್ ಅಲ್ಲಿ ಹೋಗ್ತೀನಿ, ಇದೇ ನನ್ನ ಎಕ್ಸಿಕ್ಯೂಷನ್, ಇಲ್ಲಿ ನನ್ನ ಎಂಟ್ರಿ, ಇಲ್ಲಿ ನನ್ನ ಸ್ಟಾಪ್ ಲಾಸ್ ಅನ್ನು ನೀವು ಪ್ರೀ ಪ್ಲಾನ್ ಮಾಡ್ಕೊಂಡು ಹೋಗಿದ್ರೆ ನೀವು ಅದು ಗೊತ್ತು ಒಳ್ಳೆ ರಿಸಲ್ಟ್ ತಗೊಂಡ್ ಬರ್ತೀವಿ. ಆದ್ರೆ ನಾವು ಅಲ್ಲಿ ಏನಾಗ್ತೀವಿ ಅಂತ ಹೇಳಿದ್ರೆ ಒಂದು ಸಲ ನಮ್ಮನ್ನ ಅದು ದಾರಿ ತಪ್ಪಿಸಿದಾಗ ನಮ್ಮ ಥಾಟ್ ವೇರಿಯೇಷನ್ ಆಗಿ ಶುರು ಆಗುತ್ತೆ. ಲೈಕ್ ಉದಾಹರಣೆಗೆ ನಾವೇನೋ ಒಂದು ಪ್ಲಾನ್ ಮಾಡಿರ್ತೀವಿ, ಇವತ್ತು ನಿನ್ನೆ ಮಾರ್ಕೆಟ್ ಬೂಮ್ ಆಗಿತ್ತು, ಮೇಲೋಗಿತ್ತು, ಸೊ ಈಗ ಅದೊಂದು ರಿಟೆಸ್ಟ್ ಮಾಡಿದ್ರೆ ಮತ್ತೆ ಅಗೇನ್ ಅದು ಗ್ರೋ ಆಗುತ್ತೆ. ಸೊ ನಾನು ಸಿ ತಗೊಬೇಕು, ನನ್ನ ಸ್ಟಾಪ್ ಲಾಸ್ ಇಡು ಅಂತ, ಓಕೆನಾ? ಆ ಥಾಟ್ ಪ್ರೊಸೆಸ್ ಅಲ್ಲಿ ನಾವು ಇದ್ದಿರ್ತೀವಿ, ಕೂತಿರ್ತೀವಿ. ಬಟ್ ಅಲ್ಲಿ ಏನಾಗುತ್ತೆ, ಮಾರ್ಕೆಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಆಕ್ಟ್ ಆಗುತ್ತೆ. ಡಿಫ್ರೆಂಟ್ ಆಗಿ ಆಕ್ಟ್ ಅಂತ ಹೇಳಿದ್ರೆ ಫಸ್ಟ್ ಮೇಲ್ ಹೋಗಿ ಮತ್ತೆ ಕೆಳಗೆ ಬಂದು ರಿಟೆಸ್ಟ್ ಮಾಡ್ಲಿಕ್ಕೆ ಬರುತ್ತೆ. ಅಷ್ಟೊಂದು ನಾವು ಕನ್ಫ್ಯೂಸ್ ಮಾಡ್ಬಿಡ್ತೀವಿ. ಕನ್ಫ್ಯೂಸ್ ಆದಾಗ ನಮ್ಮ ಥಾಟ್ ಅಲ್ಲಿ ಸ್ಟಾಪ್ ಲಾಸ್ ಕೊಡಕ್ ರೆಡಿ ಇರ್ತೀವಿ, ಬಟ್ ಆ ಸ್ಟಾಪ್ ಲಾಸ್ಗೆ ನಾವು ಎಕ್ಸಿಟ್ ಆಗದೆ ನಮ್ಮ ಥಾಟ್ ಅಲ್ಲಿ ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ಆಗ್ಬೇಕು ಅನ್ನೋ ಒಂದು ಥಾಟ್ ಬಲವಾಗಿ ನಿಂತ್ಕೊಂಡ್ಬಿಡುತ್ತೆ. ನಾವೀಗ ಹೇಳ್ತೀವಲ್ಲ, ಸರ್ ನಾನು ಅನ್ಸ್ಕೊಂಡಿದ್ದೆ ಸರ್ ಇವತ್ತು ಆಗೋದಿಲ್ಲ, ಇವತ್ತು ಲಾಸ್ ಆಗುತ್ತೆ, ಇವತ್ತು ಟ್ರೇಡ್ ಮಾಡಬಾರ್ದು ಅಂತ ಅನ್ಸ್ಕೊಂಡಿದ್ದೆ ಸರ್, ಹಂಗೆ ಆಯ್ತು ಸರ್ ಅಂತೀವಿ. ಎಷ್ಟೋ ಸಲ ಹೇಳಿದ್ದಾರೆ, ಎಷ್ಟೋ ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ, ಸರ್ ನಾನು ಬೆಳಿಗ್ಗೆನೆ ಅನ್ಸ್ತು ಇವತ್ತು ಟ್ರೇಡ್ ಮಾಡಬಾರ್ದು ಅಂತ, ಅದೇನಂತ ಗೊತ್ತಿಲ್ಲ ಸರ್, ಮತ್ತೆ ಟ್ರೇಡ್ ಕೂತು ಇವತ್ತು ಲಾಸೇ ಆಯ್ತು ಅಂತ ಅನ್ಕೊಂಡಿದ್ ಯಾರು ಸರ್? ಅನ್ಕೊಂಡಿದ್ ನೀವು. ಹಂಗಾರೆ ರಿಸಲ್ಟ್ ಯಾರು ಬರಬೇಕು? ನಿಮಗ್ ಬರಬೇಕು. ಯಾಕೆ? ನಿಮ್ಮ ಫ್ರೀಕ್ವೆನ್ಸಿ ಅನ್ಕೊಂಡಿದ್ದು ಏನನ್ನ ಇವತ್ತು ಲಾಸ್ ಆಗುತ್ತೆ ಅನ್ನೋ ಫ್ರೀಕ್ವೆನ್ಸಿ ನೀವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ. ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ ಫ್ರೀಕ್ವೆನ್ಸಿ ಅದನ್ನ ಹೇಳಿಯುತ್ತಾ ಇಲ್ಲ ಯಾವ್ದನ್ನ ಹೇಳಿಯುತ್ತೆ? ಅಮ್ಮನ್ ಫೋನ್ ಮಾಡಿದ್ರೆ ಅಮ್ಮನೇ ತೆಗಿಯೋದು, ಅಪ್ಪ ತೆಗಿಯಲ್ಲ, ಕರೆಕ್ಟ್ ಅಲ್ವಾ? ಹಂಗಿದ್ದಾಗ ನಿಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿದ್ದು ಲಾಸ್ ಅನ್ನ. ಸೊ ನಿಮ್ಮ ಥಾಟ್ ಅಲ್ಲಿ ಅದು ಲಾಸ್ ಇದ್ದಾಗ ಆಟೋಮೆಟಿಕ್ ಆಗಿ ನೀವು ಥಾಟ್ ಪ್ರೊಸೆಸ್ ಅಲ್ಲಿ ಅದನ್ನ ತಕೊಂಡ್ ಬಂದ್ರಿ. ಎರಡನೇದು, ಇದ್ರಲ್ಲಿ ಬರೋ ದುಡ್ಡು, ಅಯ್ಯೋ ಸರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೋ ದುಡ್ಡು ಅದೆಲ್ಲ ಶಾಶ್ವತ ಅಲ್ಲ,
ಅದೊಂಥರ 10 ಜನದ ದುಃಖದ ದುಡ್ಡು. ಎಷ್ಟು ಜನ ಹೇಳಿದಿದೆ, ಯಾರೋ ಪಾಪ ಕಳ್ಕೊಳ್ತಾನೆ, ನನಗೆ ಕೊಡ್ತಾನೆ, ಅವನ ಶಾಪ ನಮಗ್ ಬಿದ್ದಂಗೆ ಸರ್, ಅದು ಉಳಿಯೋದೇ ಇಲ್ಲ ಸರ್ ದುಡ್ಡು ಅಂತ ಥಾಟ್ ಹಾಕಿದ್ ಯಾರು ಸರ್? ಈ ರೀತಿ ಥಾಟ್ ಹಾಕಿದ್ ನಾವು ಥಾಟ್ ಹಾಕಿದ್ಮೇಲೆ ಏನ್ ಬರುತ್ತೆ? ಸೋ ಯು ಥಿಂಕ್ ಸೋ ಯು ರೀಡ್. ನೀವು ಹಾಕೋ ಥಾಟ್ ಆ ರೀತಿ ಇದ್ರೆ ಅದೇ ತಾನೇ ಬರಲೇಬೇಕು. ಯಾಕೆಂದ್ರೆ ನಿಮ್ಮ ಒಂದು ಒಬೀಡಿಯಂಟ್ ಕೆಲಸಗಾರ, ನಿಮ್ಮ ಒಂದು ಒಬೀಡಿಯಂಟ್ ಸ್ಟೂಡೆಂಟ್, ನಿಮ್ಮ ಒಂದು ಒಬೀಡಿಯಂಟ್ ಏನಾದ್ರು ಹೆಸರು ಇಡಿ ಅದಕ್ಕೆ, ನೀವು ಹೇಳ್ದಂಗೆ ಕೇಳುವಂತ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಆ ಸಬ್ ಕಾನ್ಶಿಯಸ್ ಮೈಂಡ್ ನೀವು ಹೇಳ್ದಂಗೆ ಕೇಳುತ್ತೆ, ನೀವು ಹೇಳಿದ್ದನ್ನ ಫಾಲೋ ಮಾಡುತ್ತೆ. ನೀವು ಕಣ್ಣು ಮುಚ್ಕೊಂಡು ಹೋದ್ರೆ ಅದೊಂದು ಕಣ್ಣು ಮುಚ್ಕೊಂಡು ಬರುತ್ತೆ. ಕರೆಕ್ಟ್ ಅಲ್ವಾ? ಅಂಥದ್ರಲ್ಲಿ ನಾವು ಫೀಡ್ ಮಾಡ್ತಾ ಇರ್ತೀವಿ, ಇದು ಒಳ್ಳೆ ದುಡ್ಡು ಅಲ್ಲ, ಈ ದುಡ್ಡು ನಮ್ಗೆ ಒಳ್ಳೇದಲ್ಲ ಅಂತ. ಅದು ಯಾವತ್ತೂ ನಿಮ್ಮ ಒಳ್ಳೇದನ್ನೇ ಬಯಸುವಂಥದ್ದು. ಯಾಕೆಂದ್ರೆ ನಿಮ್ಮೊಟ್ಟಿಗೆ ಇರುತ್ತೆ. ಕರೆಕ್ಟ್ ಅಲ್ವಾ? ಅದೇನ್ ಮಾಡುತ್ತೆ, ನಮ್ಮ ದನಿಗೆ ಇದು ಇಷ್ಟ ಇಲ್ಲ, ನಮ್ಮ ಓನರ್ಗೆ ಇದು ಇಷ್ಟ ಇಲ್ಲ, ನನ್ನ ಬಾಸ್ಗೆ ಇದು ಇಷ್ಟ ಇಲ್ಲ ಅಂತೇಳಿ ಅದನ್ನು ಕೊಡೋದನ್ನ ಸ್ಟಾಪ್ ಮಾಡುತ್ತೆ. ಸೊ ಪ್ರೋಸೆಸ್ ಎಲ್ಲಿಂದ ಸ್ಟಾಪ್ ಆಗ್ತಿದೆ? ಪ್ರೋಸೆಸ್ ಇಲ್ಲಿಂದ ಸ್ಟಾಪ್ ಆಗಬೇಕು. ಅವಾಗ ಮಾತ್ರ ಅಲ್ಲ. ಇಲ್ಲಿ ನಾವು ಸ್ಟಾರ್ಟ್ ಇಟ್ಕೊಂಡ್ರೆ ಅದೇ ಬರ್ತದೆ, ಅದೇ ಫ್ಲೋ ಬರುತ್ತೆ. ಸೊ ಇದನ್ನ ಕಟ್ ಮಾಡಬೇಕು. ಥಾಟ್ ಪ್ರೊಸೆಸ್ ತುಂಬಾ ಚೇಂಜಸ್ಗಳು ತರಬೇಕು, ಪಾಸಿಟಿವ್ ಥಾಟ್ಸ್ಗಳು ತರಬೇಕು. ಇಲ್ಲ, ಸ್ಟಾಕ್ ಮಾರ್ಕೆಟ್ ಇಸ್ ನಾಟ್ ಎ ಗ್ಯಾಮ್ಲಿಂಗ್, ಇಟ್ ಇಸ್ ಎ ಪ್ಯೂರ್ ಬಿಸ್ನೆಸ್. ಅದನ್ನ ಕಲ್ತ್ ಮಾಡಬೇಕು. ಸರ್, ನಿಮ್ಮನ್ನ ಡಾಕ್ಟರ್ ಮಾಡ್ಬೇಕಂತ ಹೇಳಿದ್ರೆ ನೀವು ಒಂದು 10 ವರ್ಷ SLC, PUC, ಡಿಗ್ರಿ 5 ವರ್ಷ ಮುಗಿದು 17 ವರ್ಷ ಆಗಿ ತಿರ್ಗಾ ಇಂಟರ್ನ್ಶಿಪ್, ಟ್ರೈನಿಂಗು ಅದೆಲ್ಲ ಮಾಡಿ ಒಂದು 20 ವರ್ಷ ಆದ್ಮೇಲಿಂದ ನೀವು ಒಂದು ಡಾಕ್ಟರ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಕರೆಕ್ಟ್ ಅಲ್ವಾ? ಅವ್ರು ತಿಂಗಳಿಗೆ 1 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ತಾರೆ. ನಾವು ಹೇಗಿದ್ದೀವಿ ಟ್ರೇಡರ್ ಅಂದ್ರೆ, ಹಿಂಗ್ ದುಡ್ಡು ಹಾಕಿ 5,000 ರೂಪಾಯಿ ತೆಗಿತೀವಿ ಬೈಯಿಂಗ್, ಆಪ್ಷನ್ ಬೈಯಿಂಗ್. ನಮಗೆ ಕಲೀಲಿಕ್ಕೆ ಟೈಮು ಇಲ್ಲ, ನಾವು ಕಲಿಯೋದಿಲ್ಲ. ನಾವೇನ್ ಮಾಡ್ತೀವಿ, ಅವನು ಹೇಳ್ದ ಬೈ ಅಂತೆ, ಟಿಪ್ಸ್ ಬಂತು, ತಗೊಂಡೆ, ಅದು ಹೋಗ್ಲಿಲ್ಲ, ಲಾಸ್ ಆಯ್ತು, ಬಿಟ್ಟೆ. ಸೊ ಲಾಸ್, ಯಾಕೆಂದ್ರೆ ನಾವು ಲಾಸ್ ಅನ್ನೇ ಫಸ್ಟ್ ಆಫ್ ಆಲ್ ಫೀಲ್ ಮಾಡ್ತಿದ್ದೀವಿ, ಲಾಸ್ ಅನ್ನೇ ಥಿಂಕ್ ಮಾಡ್ತಾ ಇದ್ದೀವಿ, ಲಾಸ್ ಅಲ್ಲೇ ಹೋಗ್ತಾ ಇದ್ದೀವಿ. ಸೊ ಎಗೇನ್ ನಮಗೆ ಸಿಗುವಂತ ಮೆಥಡಾಲಜಿ ಅಂತದ್ದೇ, ಕಲಿಯೋ ಮನ್ಸು ಬರಲ್ಲ, ನಾವು ಒಂದು ತಿಳ್ಕೊಂಡು ಮಾಡೋಣ ಅನ್ನೋದು ಇದಿಲ್ಲ, ತಾಳ್ಮೆ ಅನ್ನೋದು ತಪ್ಪಿರುತ್ತೆ. ಇದೆಲ್ಲ ಆಗೋ ಕಾರಣ ಏನಂತ ಹೇಳಿದ್ರೆ, ನಮ್ಮ ಫ್ರೀಕ್ವೆನ್ಸಿ ಗೆಲ್ಲಬೇಕು, ನಾವು ಅಂದ್ರೆ ಯಾರು? ಸಬ್ ಕಾನ್ಶಿಯಸ್ ಗೆಲ್ಲಬೇಕು. ಸಬ್ ಕಾನ್ಶಿಯಸ್ ಗೆಲ್ಬೇಕಂದ್ರೆ ಏನ್ ಮಾಡುತ್ತೆ? ಅದು ಏನ್ ಡಿಸೈಡ್ ಮಾಡಿದೆ ಅದನ್ನ ಮಾಡುತ್ತೆ. ಅದಕ್ಕೆ ಬಲಿಪಶುಗಳು ಯಾರು? ನಾವು. ಸೊ ಈ ರೀತಿ ಥಾಟ್ ಪ್ರೊಸೆಸ್ ಅಲ್ಲಿ ತುಂಬಾ ವೇರಿಯೇಷನ್ಗಳಿದೆ. ಅದನ್ನ ಇನ್ನೂ ಡೀಪ್ ಸಬ್ಜೆಕ್ಟ್ ಅದು. ನೀವು ಥಾಟ್ ಅಲ್ಲಿ ಆದಷ್ಟು ಪಾಸಿಟಿವ್ ನೋಡಿ. ಥಾಟ್ ಪ್ರೊಸೆಸ್ ಹಂಗಾರೆ ನಾನು ಡೇ 1 ಹಿಂಗೆ ಚೇಂಜ್ ಮಾಡ್ಬೋದಾ ಸರ್ ಅಂದ್ರೆ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳಿಲ್ಲ. ಬಟ್ ಇಟ್ ಹ್ಯಾಸ್ ಎ ಸಮ್ ಮೆಥಡಾಲಜಿ. ಯಾಕೆಂದ್ರೆ ಎವ್ರಿಥಿಂಗ್ ಇಸ್ ಬಿಕಮ್ ಎಸ್ ಎನ್ ಹ್ಯಾಬಿಟ್. ಯಾವುದೇ ಒಂದು ವಿಷಯವನ್ನ, ಯಾವುದೇ ಒಂದು ಕೆಲಸವನ್ನ 21 ದಿವಸ ಬಿಡದೆ ಮಾಡ್ತಾ ಹೋದ್ರೆ ಅದು ನಮ್ಮ ಅಭ್ಯಾಸ ಆಗೋಗುತ್ತೆ. ನೋಡಿ, ಚಿಕ್ಕದಲ್ಲಿ ಮಕ್ಕಳಿಗೆ ಹಲ್ಲುಜ್ಜೋದು ಹೇಳ್ಕೊಡ್ತೀವಿ, ಹಲ್ಲುಜ್ಜಿ ಈಗೇನಾಯ್ತು, ಹಲ್ಲುಜ್ಜಿದ್ರೆ ಏನೋ ಮಾಡಿಲ್ಲ ಅಂತ ಅನ್ಸುತ್ತೆ. ಕರೆಕ್ಟ್ ಅಲ್ವಾ? ಅದೇ ಮೊದಲಿನ ಕಾಲದಲ್ಲಿ ಅಲ್ಲೇ ಉತ್ತಿರ್ಲಿಲ್ಲ, ಯಾವ್ದು ಕಾಡು ಮನುಷ್ಯರೆಲ್ಲ ಇದ್ದಾಗ ಅಲ್ಲಿ ಉತ್ತಿರ್ಲಿಲ್ಲ, ಅವ್ರು ಬದುಕಲಿಲ್ಲ, ಅವ್ರ ಹಲ್ಲು ಕಟ್ಟಿ ಇರ್ಲಿಲ್ವಾ, ಇತ್ತು. ನಮ್ಗೆ ಇದು ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ, ಹಲ್ಲುಜ್ಬೇಕು, ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ಇವತ್ತು ಹಲ್ಲುಜ್ಜಿಲ್ಲ, ಏನೋ ಮಿಸ್ಸಿಂಗ್. ಕರೆಕ್ಟ್ ಅಲ್ಲ? ಇಟ್ಸ್ ಬಿಕಮ್ ಎ ಹ್ಯಾಬಿಟ್. ಅದು ಒಳ್ಳೆ ಹ್ಯಾಬಿಟ್ ಆಗಿರ್ಬೋದು, ಕೆಟ್ಟ ಹ್ಯಾಬಿಟ್ ಆಗಿರ್ಬೋದು, ಎರಡೂ ಸಹ ಹ್ಯಾಬಿಟ್. ಅದೇ ತರ ನಾವು ಈ ಫ್ರೀಕ್ವೆನ್ಸಿ, ಈ ಥಾಟ್, ಈ ಫೀಲಿಂಗ್ ಅಲ್ಲಿ ನಾವು ಸಿಕ್ಕಾಕೊಂಡ್ವಿ ಅಂತಾದ್ರೆ ಅದರಿಂದ ಹೊರಗೆ ಬರ್ಬೇಕಂದ್ರೆ ನಾವು ಅದನ್ನ ಪ್ರೊಸೆಸ್ ಮಾಡಬೇಕು, ಅದನ್ನ ಮೈಂಡ್ ಸೆಟ್ ಮಾಡಬೇಕು, ಸಾಫ್ಟ್ವೇರ್ ಒಳಗಿಂದ ಸರಿ ಮಾಡಬೇಕು. ಆವಾಗಲೇ ಔಟ್ಕಮ್ ಹಾರ್ಡ್ವೇರ್ ಕರೆಕ್ಟ್ ಆಗುತ್ತೆ. ಸಾಫ್ಟ್ವೇರ್ ಸರಿಯಾಗಿಲ್ಲ ಅಂದ್ರೆ ಔಟ್ಕಮ್ ಹೇಗಾಗುತ್ತೆ ನೋಡಿ. ನಮ್ಮ ಹತ್ರ ಒಂದು ಅಸೆಸ್ಮೆಂಟ್ ಶೀಟ್ ಇದೆ, ಮನಿ ಅಸೆಸ್ಮೆಂಟ್ ಶೀಟ್ ಅಂತ ಹೇಳಿ. ಅಂದ್ರೆ ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲ ಬಂದಿದ್ದಲ್ಲ, ದುಡ್ಡು ಆಗ್ತಿಲ್ಲ, ಒಂದು ಅಸೆಸ್ಮೆಂಟ್ ಶೀಟ್ ಕಳಿಸ್ತೀವಿ. ಆ ಅಸೆಸ್ಮೆಂಟ್ ಅಲ್ಲಿ ಒಂದು 100 ಮಾರ್ಕ್ದು ಕ್ವಶನ್ ಆನ್ಸರ್ಸ್, ಒಂದು 29 ಕ್ವಶನ್ಸ್ ಇದೆ. ಪ್ರಾಂಪ್ಟ್ಲಿ ಹೇಳ್ತಿದ್ದೀನಿ, ಇದುವರೆಗೆ ನನಗೆ 80% ಆಫ್ ಜನ ಜಸ್ಟ್ ಪಾಸ್ ಅಂದ್ರೆ ಏನು? 36 ಇಸ್ ಎ ಪಾಸಿಂಗ್ ಮಾರ್ಕ್, 40 ತಗೊಳ್ತಾರೆ. ಯಾರು ಸಹ 50, 60 ಹೋಗುದಿಲ್ಲ. ಯಾಕಂದ್ರೆ ಥಾಟ್ ಪ್ರೊಸೆಸ್ ಅಲ್ಲಿ ಅವ್ರು ಸ್ಟಕ್ ಆಗ್ತಾರೆ. ಥಾಟ್ ಪ್ರೊಸೆಸ್ ಅನ್ನೋದು ನೋಡ್ಲಿಕ್ಕೆ ಸಿಂಪಲ್, ಬಟ್ ಇಟ್ ಇಸ್ ಟೂ ಮಚ್ ಆಫ್ ಕಾಂಪ್ಲಿಕೇಟೆಡ್. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳಲ್ಲ, ಒಪ್ಪುದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಈ ಥಾಟ್ ಅನ್ನ ನಾವು ಓವರ್ಕಮ್ ಮಾಡಿ ಅದನ್ನ ಪಾಸಿಟಿವ್ ವೇಗೆ ನಾವು ತಗೊಂಡು ಹೋದ್ರೆ ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ. ಅದು ದಾಟಿದ್ವಿ ಅಂತ ಆದ್ರೆ ನೆಕ್ಸ್ಟ್ ಬರೋದು ಬಿಲೀಫ್, ನಂಬಿಕೆ. ಸೊ ನಾವು ನಂಬಬೇಕು. ಯಾರ ನಂಬಬೇಕು? ನಮ್ಮನ್ನು ಫಸ್ಟ್ ನಾವು ನಂಬಬೇಕು. ಕರೆಕ್ಟ್ ಅಲ್ವಾ? ನಮ್ಮ ಫ್ರೀಕ್ವೆನ್ಸಿ ನಾವು ನಂಬಬೇಕು, ನಮ್ಮ ಎನರ್ಜಿ ನಾವು ನಂಬಬೇಕು, ನಮ್ಮ ಕೈ ಸಕ್ಸಸ್ ಆಗೋಕ್ಕಾಗುತ್ತೆ ಅನ್ನೋದು ನಾವು ನಂಬಬೇಕು. ಅಯ್ಯೋ ಬಿಡಿ ಸರ್, ನನ್ನ ಹಣೆ ಬಾರವೇ ಹಿಂಗೆ, ನಾವೇನ್ ಮಾಡೋಕ್ಕಾಗತ್ತೆ? ಸೊ ಫ್ರೀಕ್ವೆನ್ಸಿ ಮ್ಯಾಚಿಂಗ್ ಎಲ್ಲದಕ್ಕೂ ಮೇನ್ ಆಗಬೇಕು ನಂಬಿಕೆ.
ನಮ್ಮ ಮೇಲೆ ನಂಬಿಕೆ ಇಲ್ಲ, ಅಟ್ಲೀಸ್ಟ್ ಯಾರನ್ನಾರೊಬ್ಬ ನಂಬಬೇಕು. ಅದು ಇಲ್ವಾ, ದೇವರನ್ನಾರು ನಂಬಬೇಕಲ್ಲ. ದೇವರನ್ನ ನಂಬಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಾರ ಮುಂದೆ ಹೋಗ್ಬೇಕು. ನಾವು ಹೇಗಿದ್ದೀವಿ ಅಂತ ಹೇಳಿದ್ರೆ ನಂಬ್ತೀವಿ, ಬಟ್ ನಾಟ್ ಅಪ್ ಟು ದ ಮಾರ್ಕ್. ಇದ್ರ ಬಗ್ಗೆ ನಾನು ಇನ್ನೂ ಸುಮಾರು ಹೇಳ್ಬೇಕಂತ ಹೇಳಿದ್ರೆ ನಾವೀಗ ಕೆಲವು ಸ್ಟ್ರಾಟಜಿಗಳು ಕೊಟ್ಟಿರ್ತೀವಿ, ಫ್ರೀಯಾಗೆ ಕೊಟ್ಟಿದ್ದೀವಿ. ಯೂಟ್ಯೂಬಲ್ಲಿ ನೋಡ್ಬೋದು. ಟ್ವಿನ್ಸ್ ಬ್ರೇಕ್ಔಟ್ ಸ್ಟ್ರಾಟಜಿ ಕೊಟ್ಟಿದ್ದೀವಿ, 12 PM ಬ್ರೇಕ್ಔಟ್ ಸ್ಟ್ರಾಟಜಿ ಕೊಟ್ಟಿದ್ದೀವಿ, ಅದಕ್ಕೆ ದುಡ್ಡು ಆಗ್ತಾ ಇದೆ. 1 hour ಝೋನ್ ಸ್ಟ್ರಾಟಜಿ ಕೊಟ್ಟಿದ್ದೀವಿ, ಅದರಲ್ಲೂ ದುಡ್ಡು ಆಗ್ತಿದೆ. ಬಟ್ ಜನ ನಂಬಲ್ಲ. ಅವ್ರು ಅದನ್ನ ಬ್ಯಾಕ್ ಟೆಸ್ಟಿಂಗ್ ಮಾಡಿಯೂ ನೋಡಲ್ಲ, ನಂಬುದು ಇಲ್ಲ. ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಆ ನಂಬಿಕೆ ಅನ್ನೋ ಪಾರ್ಟ್ ಅನ್ನ ಬಿಟ್ಬಿಡ್ತಾರೆ. ಆಗುತ್ತೋ ಏನೋ, ಆಗ್ಬೋದು ಏನೋ, ಆ ಒಂದು ಅರ್ಧಂಬರ್ಧ ಮನಸ್ಸಲ್ಲಿದ್ದಾಗ ಆಟೋಮೆಟಿಕ್ ಆಗಿ ಬರಲ್ಲ. ಈಗ ಇನ್ನೊಂದು ಏನಂತ ಹೇಳಿದ್ರೆ ದುಡ್ಡು ಅನ್ನೋದು ಈಗ ಏನಾಗಿದೆ ಅಂತ ಹೇಳಿದ್ರೆ ಅದು ಕೆಟ್ಟ ವಿಚಾರ ಅಂತ ಆಗೋಗಿದೆ. ದುಡ್ಡು ಮಾಡೋದೇ ಕೆಟ್ಟ ವಿಚಾರ. ದುಡ್ಡು ಅದಕ್ಕೆ ಹೇಳೋದು ಶಾರ್ಟ್ ವೇನಲ್ಲಿ ದುಡ್ಡು ಮಾಡೋ. ಸರ್, ನಾವೆಲ್ಲಿ ಶಾರ್ಟ್ ವೇನಲ್ಲಿ ಮಾಡ್ತಿದೀವಿ, ನಾವು ಸ್ಮಾರ್ಟ್ ವೇನಲ್ಲಿ ಮಾಡ್ತಿದ್ದೀವಿ. ಕರೆಕ್ಟ್ ಅಲ್ವಾ? ಶಾರ್ಟೆಸ್ಟ್ ವೇ ಅಂತ ಹೇಳಿದ್ರೆ ಯಾವುದು? ಅದು ಬೇರೆ ದಾರಿಗಳು, ಅದು ಬೇಡ ನಮ್ಗೆ, ಅದು ಡಿಸ್ಕಷನ್ ಬೇಡ, ನೆಗೆಟಿವ್ ಥಾಟೇ ಬೇಡ. ಆದ್ರೆ ನಾವು ಮಾಡಿದ್ರೆ ಸ್ಮಾರ್ಟ್ ವೇ. ಯಾಕೆ ನೋಡಿ, ಸ್ಟಾಕ್ ಮಾರ್ಕೆಟ್ ಅನ್ನೋದು ಇಟ್ಸ್ ಎ ಹ್ಯೂಜ್ ಓಷನ್. ಆ ಓಷನ್ ಅಲ್ಲಿ ನಾವು ಕಲ್ತು ಕರೆಕ್ಟ್ ಆಗಿ ಮಾಡಿದ್ರೆ ಒಳ್ಳೆ ದುಡ್ಡು ಬರುತ್ತೆ. ಏನ್ ಹೇಳಿದ್ದಾರೆ, ಕಷ್ಟಪಟ್ಟು ದುಡಿದ್ರೆ ಮಾತ್ರ ದುಡ್ಡು ಬರೋದು ಅನ್ನೋದು ನಮ್ಮಲ್ಲಿ ಬಿಲೀಫ್ ಹುಟ್ಟಿಸ್ಬಿಟ್ಟಿದ್ದಾರೆ. ಕಷ್ಟಪಟ್ಟು ದುಡಿದ್ರೆ ಮಾತ್ರ, ಹಾಳಾಗಿ ದುಡಿ ಅರಸನಾಗಿ ಬಾಳು, ಹಾಸಿಗೆ ಇದ್ದಷ್ಟೇ ಕಾಲ್ಚಾಚು, ಇಂಥದ್ದೆಲ್ಲ ಹೇಳಿ ಓನ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಮನಿ ಅಂತ ಹೇಳಿದ್ದಾರೆ. ಅದು ಈಗಿನ ಪ್ರಪಂಚ ಸ್ಮಾರ್ಟ್ ವರ್ಕ್ ಮನಿ ಕೊಡ್ತಾ ಇದೆ. ಕರೆಕ್ಟ್ ಅಲ್ವಾ? ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಅಂದ್ರು, ಹಾಸಿಗೆ ದೊಡ್ಡ ಮಾಡಬೇಡ ಅಂತ ಯಾರು ಹೇಳಿಲ್ಲ. ಅದು ನಾವು ಮಾತ್ರ ಕಾಲು ಮಡ್ಚಿ ಇಡ್ತಿದ್ವಿ. ಕರೆಕ್ಟ್ ಅಲ್ವಾ? ಸೊ ನಮ್ಮ ಥಾಟ್ ಪ್ರೊಸೆಸ್ ಏನ್ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಥಾಟ್ ಪ್ರೊಸೆಸ್ ಬಿಲೀಫ್ ಸಿಸ್ಟಮ್ ಏನ್ ಹೋಗ್ತಿದೆ ಅಂದ್ರೆ, ದುಡ್ಡು ಮಾಡೋದು ತುಂಬಾ ಕಷ್ಟ, ಅದು ನಮ್ಮ ಮೈಂಡ್ ಬಂದು ಕೂತಿದೆ. ಸೊ ನಾವು ಒಪ್ಪಲ್ಲ. ನಾವು ಈಗ ಈ ರೀತಿಯಲ್ಲಿ ಇನ್ಕಮ್ ಬಂದರೆ ಅದನ್ನು ಒಪ್ಪಲ್ಲ. ಅದು ಒಪ್ಪದೇ ಇದ್ದಾಗ ಆಟೋಮೆಟಿಕ್ ಆಗಿ ಅದೇ ಫ್ರೀಕ್ವೆನ್ಸಿನ ನಾವು ಕರಿತೀವಿ, ಅದೇ ಫ್ರೀಕ್ವೆನ್ಸಿ ಬರುತ್ತೆ. ತಿರ್ಗಾ ನಮ್ಮನ್ನ ಕೆಳಗಾಕತ್ತೆ. ಕೆಳಗಾಕಿದಾಗ ನಮ್ಗೆ ಅದ್ರಲ್ಲಿ ಇದೆ ಅನ್ನೋದು ಒಂದು ಕಡೆಯಿಂದ ನಂಬಿಕೆ, ಇನ್ನೊಂದು ಈ ರೀತಿ ಎರಡು ಡ್ಯುಯಾಲಿಟಿ ಅಂತಾರಲ್ಲ, ಈ ಡ್ಯುಯಾಲಿಟಿ ಸಿಕ್ಕಾಕೊಳ್ತೀವಿ. ಅಯ್ಯೋ ಅದ್ರಲ್ಲಿ ಇದೆ, ಕಣ್ಮುಂದೆ ಕಾಣ್ತಿದೆ, ಸಿಗ್ತಿಲ್ಲ, ಇದನ್ನ ಒಪ್ತಿಲ್ಲ, ಅದನ್ನ ಬಿಡ್ತಿಲ್ಲ, ಅದು ಅತ್ತ ಹೋಗಲ್ಲ ಇತ್ತನೂ ಹೋಗಲ್ಲ ಅಂತ ಮಧ್ಯದಲ್ಲಿ ಸಿಕ್ಕಾಕೊಂಡು ತ್ರಿಶಂಕು ಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಡ್ತೀವಿ. ಆ ತ್ರಿಶಂಕು ಸ್ಥಿತಿಯಿಂದ ಹೊರಗೆ ಬರ್ಬೇಕಂತ ಹೇಳಿದ್ರೆ ನಾವು ಮೇಯ್ನ್ ಆಗಿ ಕೊಡ್ಬೇಕಾಗಿ ನಮ್ಮ ಥಾಟ್ ಪ್ರೊಸೆಸ್. ಅದನ್ನೇ ನಾನು ಅಷ್ಟಲಕ್ಷ್ಮಿ ಸೂತ್ರ ನಾನು ಹೇಳಿ ಯಾವತ್ತು ಏನಂದ್ರೆ, ಸರಸ್ವತಿನ ಗಟ್ಟಿ ಹಿಡೀರಿ, ಸರಸ್ವತಿನ ನಂಬಿ, ಸರಸ್ವತಿನ ಹಿಡ್ಕೊಂಡು ನೀವು ಮುಂದೋದ್ರೆ ಆಟೋಮೆಟಿಕ್ ಆಗಿ ಲಕ್ಷ್ಮಿ ತಾನಾಗೆ ಬರ್ತಾಳೆ ಅಂತ. ಆದ್ರೆ ನಾವೇನ್ ಥಿಂಕ್ ಮಾಡಿದೀವಿ, ಸರಸ್ವತಿ ಸರ್ ಅದೆಲ್ಲ ನಮ್ಗೆ ಆಗಲ್ಲ. ನೀವು ಹೇಳಿ, ಎಲ್ಲಿ ಬೈ ಮಾಡ್ಬೇಕು ಹೇಳಿ, ಎಲ್ಲಿ ಸೆಲ್ ಮಾಡ್ಬೇಕು ಹೇಳಿ, ಎಲ್ಲಿ ಸ್ಟಾಪ್ ಲಾಸ್ ಇಡ್ಬೇಕು ಹೇಳಿ, ಆರಾಮಾಗಿ ಇಟ್ಕೊಳ್ತೀನಿ. 20 ಲಾಟ 30 ಲಾಟ ಸಾಲ ಮಾಡಿ ತಂದು ಹಾಕ್ತೀನಿ. ಒಂದೇ ಸಲ ನನ್ನ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದು 5 ವರ್ಷದಲ್ಲಿ, ನನಗೆ ಸಾಲ್ವ್ 1 ವರ್ಷದಲ್ಲಿ ಆಗ್ಬೇಕು. ಆಗುತ್ತಾ? ನಾನೊಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. 100 ರೂಪಾಯಿ ಇದೆ ಸರ್ ನಿಮ್ಮ ಹತ್ರ, 100 ರೂಪಾಯಿ ಇದೆ, ಅದರಲ್ಲಿ 50 ರೂಪಾಯಿ ಲಾಸ್ ಆಯ್ತು. ಈಗ ಎಷ್ಟು ಪರ್ಸೆಂಟೇಜ್ ಲಾಸ್ ಆಯ್ತು? ಪರ್ಸೆಂಟೇಜ್ ಅಲ್ಲಿ ಹೇಳೋದಾದ್ರೆ 100 ರೂಪಾಯಿ ಇದೆ ನಿಮ್ಮ ಹತ್ರ, 50 ರೂಪಾಯಿ ಲಾಸ್ ಆಯ್ತು. ಈಗ 50 ರೂಪಾಯಿ ಉಳಿದಿದೆ, ಎಷ್ಟು ಪರ್ಸೆಂಟೇಜ್ ಲಾಸ್ ಆಯ್ತು ಗೊತ್ತಿದೆ ಅಲ್ವಾ? ಎಸ್, 50% ಲಾಸ್. ಈಗ ಆ 50% ಅನ್ನ ನೀವು 100 ರೂಪೀಸ್ ಮಾಡಬೇಕು. ಈಗ 100 ರೂಪಾಯಿ ಇತ್ತು, 50 ರೂಪಾಯಿ ಉಳಿದಿದೆ. ಈಗ ಈ 50 ರೂಪಾಯಿಯನ್ನ 100 ರೂಪಾಯಿ ಮಾಡ್ಬೇಕಂದ್ರೆ ಎಷ್ಟು ಪರ್ಸೆಂಟೇಜ್ ಬೇಕು ಸರ್? ಅದೇ 50% ಆಗುತ್ತಾ? ಆಗಲ್ಲ. ಅದೇ 50% ಹಾಕಿದ್ರೆ 75 ರೂಪೀಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅದಕ್ಕೆ 100% ಮಾಡಬೇಕು, ಅಂದ್ರೆ ಡಬಲ್ ದ ಎಫರ್ಟ್. ನಾವು 5 ವರ್ಷ ಕಳ್ಕೊಂಡಿದ್ದನ್ನ ನಾವು 1 ವರ್ಷ ತೆಗೆಯಕ್ಕೆ ಹೋಗ್ತೀವಿ. ಇಟ್ ಇಸ್ ನಾಟ್ ಎ ಗ್ಯಾಮ್ಲಿಂಗ್. ನಾವು ಮಾಡ್ತಿರೋದನ್ನೇ. ನಮ್ಗೆ ಬೇಗ ಕಳ್ಕೊಂಡಿದ್ದೀವಿ ಸರ್, ಈಗ ಬೇಗ ಬಂದ್ಬಿಡ್ಬೇಕು. ಅದು ಹೆಂಗೆ ನಂಗೆ ಗೊತ್ತಿಲ್ಲ, ಬಂದ್ಬಿಡ್ಬೇಕು. ನಂಗೆ ಟೈಮ್ ಇಲ್ಲ. ಮಾಡ್ಕೊಂಡಾಗ ಟೈಮ್ ಇತ್ತು, ಕಳ್ಕೊಂಡಾಗ ಟೈಮ್ ಇತ್ತು, ಈಗ ಮಾಡಕ್ ಟೈಮ್ ಇಲ್ಲ. ಇದು ತಪ್ಪು. ಸೊ ಈ ನಂಬಿಕೆ, ಈ ಬಿಲೀಫ್ ಅನ್ನ ಫಸ್ಟ್ ಬ್ರೇಕ್ ಮಾಡಬೇಕು. ಸೊ ಅದನ್ನ ಟ್ಯೂನ್ ಅಪ್ ಮಾಡಬೇಕು. ನಿಮ್ಮ ನೋಡಿ, ವೆನ್ ಮೈಂಡ್ ಸೆಟ್ ಇಸ್ ಕ್ಲಿಯರ್, ಸ್ಕಿಲ್ ಸೆಟ್ ತಾನಾಗಿ ಬರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಒಂದೊಂದೇ ಸ್ಟೆಪ್ ಮುಂದೋದ್ರೆ ಡೆಫಿನೆಟ್ಲಿ ಡ್ಯಾಮ್ ಶ್ಯೂರ್ ನಿಮ್ಮನ್ನು ತಡಿಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ. ಆದರೆ ನಾವು ಅದಕ್ಕೆ ಫೋಕಸ್ ಕೊಟ್ಟು ಮಾಡಬೇಕು. ಇದು ನಮ್ಮ ಥಾಟ್ ಮತ್ತೆ ಬಿಲೀಫ್ ಅಲ್ಲಿ ಇರುವಂತಹ ಮೇಜರ್ ರೋಲ್. ಸೊ ಇದೆರಡನ್ನು ನೀವು ಓವರ್ಕಮ್ ಮಾಡಿದ್ರಿ ಅಂತಾದ್ರೆ ಫೈನಲ್ ಸ್ಟೇಜ್ ಇಟ್ ಇಸ್ ವೆರಿ ಈಸಿ. ಅದು ಏನಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಸ್ಟೇ ಟ್ಯೂನ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ. ಎಸ್ ಆರ್ ನೋ ಅಂತ ನೀವು ಕಮೆಂಟ್ ಅಲ್ಲಿ ಖಂಡಿತ ತಿಳಿಸ್ತೀನಿ ಅಂತ ತಿಳ್ಕೊಳ್ತಾ
ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.